ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಾಸ್ತಾ ಮಾಡೋಣ ಅಂತ ಹೊರಟೆ. ಪಾಸ್ತಾಗೆ ನಾನು ಯಾವಾಗಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಸ್ತಾನ ನಾನು ಯೂಸ್ ಮಾಡ್ತಿದ್ದೆ. ಇವತ್ತು ಈ ಥರ ಪಾಸ್ತಾನ ಹಾಕ್ತಾಯಿದ್ದೀನಿ. ಟೇಸ್ಟ್ ಹೇಗೆ ಬರುತ್ತೆ ಅಂತ ನೋಡೋಣ. ಫಸ್ಟು ನಾನು ಇದಕ್ಕೆ ಒಂದು ಪ್ಯಾನ್ ತೊಗೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಪಾಸ್ತಾ ನಾನು ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡಿದ್ದೆ. ಪಾಸ್ತಾನ ನಾನು ಒಂದು 10 ಮಿನಿಟ್ಸ್ ಅಷ್ಟೇ ಕುಕ್ ಮಾಡಿರೋದು. ಸಾಫ್ಟಾಗಿ ಚೆನ್ನಾಗಾಗುತ್ತೆ ಪಾಸ್ತಾ. ನನ್ನ ಹತ್ರ ಬಟರ್ ಇರಲಿಲ್ಲ. ಒಂದು ಸ್ವಲ್ಪ ಎಣ್ಣೆ ಮತ್ತು ಗೀನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಟರ್ ಇದ್ದಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರ್ತಿತ್ತು. ಮನೇಲಿ ಏನಿದೆ ಅಷ್ಟನ್ನು ಮಾತ್ರ ಯೂಸ್ ಮಾಡಿ ನಾನಿವತ್ತು ಪಾಸ್ತಾನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆಫ್ಟರ್ ದಟ್ ನಾನು ಇದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ನ ಹಾಕ್ಕೋತಾ ಇದ್ದೀನಿ. ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಜಿಂಜರ್ ಮತ್ತು ಗಾರ್ಲಿಕ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಇದಕ್ಕೆ ನಿಮಗೆ ಏನೇನು ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ, ಕ್ಯಾರೆಟು ಮತ್ತು ಬೀನ್ಸು, ಏನೇನು ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಹಾಕ್ಬೋದು. ನಾನು ಯೂಶ್ವಲಿ ಬೀನ್ಸ್ ಹಾಕಲ್ಲ, ಯಾಕಂದರೆ ಬೀನ್ಸ್ ಹಾಕ್ಬಿಟ್ರೆ ಬೇರೆ ಥರ ಟೇಸ್ಟ್ ಇರುತ್ತೆ. ಇದನ್ನು ನೀವು 2 ರೀತಿ ತಿನ್ಬೋದು. ಒಂದು ಹಾಗೆ ಡ್ರೈಯೂ ತಿನ್ಬೋದು, ವೈಟ್ ಸಾಸ್ ಮಾಡಿಕೊಂಡು ತಿನ್ಬೋದು. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ವೈಟ್ ಸಾಸ್ ಮಾಡೋದನ್ನ. ವೈಟ್ ಸಾಸ್ ಪಾಸ್ತಾದಲ್ಲಿ ನನಗೆ ತುಂಬ ಇಷ್ಟ ಆಗೋ ಫ್ಲೇವರ್ ಅಂದರೆ ಚೀಸ್ ಆ್ಯಂಡ್ ಚಿಲ್ಲಿ ಆರಿಗ್ಯಾನೋ. ಅದನ್ನು ನಾವು ಇವತ್ತು ಮಾಡೋಣ. ಇದಿಷ್ಟು ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮು ಮತ್ತು ಕ್ಯಾರೆಟು, ಕಾರ್ನ್, ಹಾಗೆ ಇದಕ್ಕೆ ನೀವು ಕ್ಯಾಬೇಜ್ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಈ ಕ್ಯಾಪ್ಸಿಕಮ್ನ ಕೂಡ ಹೆಚ್ಚಿ ಹಾಕ್ಕೋಬೋದು. ತುಂಬಾ ಬೇಗ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ವೈಟ್ ಸಾಸ್ ಮಾಡೋದು ಕೂಡ ಏನು ಈಸಿ ಅಲ್ಲ. ನಾವು ಅಂಗಡೀಲಿ ಇದನ್ನು 200-300 ರುಪೀಸ್ ಕೊಟ್ಟು ಆಚೆ ತಿನ್ನೋ ಬದಲು ನಾವು ಮನೇಲೇ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬೋದು. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕ್ತೀನಿ. ಚಿಲ್ಲಿ ಪೌಡರ್ನ ನೋಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಮಕ್ಳಿಗೆ ಕೊಡೋದಿದ್ರೆ ಜಾಸ್ತಿ ಖಾರ ಇದ್ದರೂ ಚೆನ್ನಾಗಿರಲ್ಲ. ನಾನು ಇದಕ್ಕೆ ಸಾಲ್ಟು, ಚಿಲ್ಲಿ ಪೌಡರು, ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನೋನ ಇಲ್ಲೂ ಕೂಡ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಾನು ನಿಮ್ಗೆ ಆಗಲೇ ಹೇಳಿದ್ದೆ ಇದನ್ನು ಡ್ರೈ ಥರನೂ ಮಾಡ್ಕೊಂಡು ತಿನ್ಬೋದು ಅಂತ. ನಾವು ಆ ಥರ ತಿನ್ನಂಗಿದ್ರೆ ಇದು ನಮಗೆ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಡ್ರೈ ಥರ ತಿನ್ನೋಕ್ಕೆ ಆರಿಗ್ಯಾನೋ ಮತ್ತು ಚಿಲ್ಲಿ. ಇದು ಇಷ್ಟನ್ನು ಚೆನ್ನಾಗಿ ನಾವು ಫಸ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಪಾಸ್ತಾನ ಆ್ಯಡ್ ಮಾಡ್ಕೊಂಡು ಹೋಗೋಣ. ನೋಡಿ, ನಾವು ಯಾವಾಗಲೂ ಹಾಕಿದ ತಕ್ಷಣ ಪಾಸ್ತಾನ ಬಿಸಿಯಿಂದ ಹಾಗೆ ಫ್ರೈ ಮಾಡ್ತಾ ಹಾಕ್ಬಿಡ್ಬೇಕು. ಇಟ್ಟರೆ ಈ ಥರ ಆಗುತ್ತೆ. ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ನೀಟಾಗಿ ಅದನ್ನು ತೆಗ್ದಿದ ತಕ್ಷಣ ನೀರಿಂದ ಇದಕ್ಕೆ ಹಾಕಕ್ಕೆ ಟ್ರೈ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂಥರ ಇವಾಗ ಇದನ್ನು ಹಂಗೆ ತಿನ್ಬೋದು ನಾವು, ಟೇಸ್ಟಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ಬಂದು ವೈಟ್ ಸಾಸ್ ಮಾಡೋ ಪ್ರೊಸೀಜರ್ ನೋಡೋಣ. ವೈಟ್ ಸಾಸ್ ಮಾಡೋದು ಬಂದು ಒಂದು ಸ್ವಲ್ಪ ನಾನು ತುಪ್ಪನ ಹಾಕ್ಕೊಂಡು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಗೀ ಜೊತೆ ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಬಟರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಬಟರ್ ಇಲ್ಲ ಅಂತ ನಾನು ಗೀ ಮತ್ತು ಆಯಿಲ್ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೆಕ್ಸ್ಟ್ ಸ್ಟೆಪ್ ಇದಕ್ಕೆ ನಾವು ಮಿಲ್ಕ್ ಹಾಕಬೇಕು, ಹಾಲು ಹಾಕಬೇಕು. ಹಾಲು ನಾನು ಒಂದು 2 to 3 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಲು. ಯಾಕಂದರೆ ಹಾಲು ಜಾಸ್ತಿ ಇದ್ದಷ್ಟು ನಮಗೆ ವೈಟ್ ಸಾಸ್ ಜಾಸ್ತಿ ಸಿಗುತ್ತೆ. ಹಾಲು ಚೆನ್ನಾಗಿ ಒಂದು ಸ್ವಲ್ಪ ಮೈಲ್ಡಾಗಿ ಕುದೀತಿದ್ದಂಗೆ ಇದಕ್ಕೆ ನಾನು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಚೀಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 3 ಸ್ಲೈಸ್ ಹಾಕಿದ್ರೆ ಸಾಕಾಗುತ್ತೆ ಚೀಸು. ತುಂಬ ಟೇಸ್ಟಿಯಾಗಿರುತ್ತೆ. ವೈಟ್ ಸಾಸ್ ಮಾಡೋದು ಈಸಿ. ಬಟರ್ ಇದ್ದರೆ ನಮ್ಗೆ ಇನ್ನೂ ಈಸಿ ಆಗುತ್ತೆ ವೈಟ್ ಸಾಸ್ ಮಾಡೋಕ್ಕೆ. ಯಾಕಂದರೆ ಅದು ಸಾಸಿ ಸ್ಟ್ರಕ್ಚರ್ ಬೇಗ ಬಂದುಬಿಡುತ್ತೆ ಚೀಸು ಬಟರ್ ಹಾಕಿಬಿಟ್ರೆ. ಇದಕ್ಕೂ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಹಾಕ್ಕೊಂಡು ವೈಟ್ ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ಇದಾದಮೇಲೆ ತುಂಬ ತೆಳ್ಳಗಾಗಿದೆ ನಂದು. ಯೂಶ್ವಲಿ ಎಲ್ಲರದು ಗಟ್ಟಿ ಆಗುತ್ತೆ, ಬಟ್ ಇಟ್ಸ್ ಓಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.